ಎಲ್ಲರಿಗೂ ವೇದ ಪಂಡಿತರು ಬೇಕಾಗಿದೆ, ಆದರೆ ಅವರ ಮನೆಯಲ್ಲಿ ಬೇಡ. ಪಕ್ಕದ ಮನೆಯಲ್ಲಿರಬೇಕು, ಪಕ್ಕದ ಬೀದಿಯಲ್ಲಿರಬೇಕು, ಪಕ್ಕದ ಊರಿನಲ್ಲಿರಬೇಕು, ಬೇಕಾದಾಗ ಮಾತ್ರ ಕರೀತಿ ಅವರು ಬಂದು ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡ್ತಿದ್ದಾರೆ. ವೇದ ವಿದ್ವಾಂಸರು, ವೇದ ಪಂಡಿತರು ಬೇಕಾಗಿದೆ, ವೇದಶಾಸ್ತ್ರ ಪಂಡಿತರು ಬೇಕು. ಆದರೆ ಆ ವೇದಶಾಸ್ತ್ರ ಪಂಡಿತ ಅವನ ಮಗನಾಗಿರಬೇಕು, ನನ್ನ ಮಗ ಹಾಗಿರಬೇಕು ಅಥವಾ ನನ್ನ ಅಳಿಯ ಹಾಗಿರಬೇಕು ಅನ್ನೋದು ಬೇಡ ಜನರಿಗೆ. ಮಗನ ರೂಪದಲ್ಲೋ ಅಳಿಯನ ರೂಪದಲ್ಲೋ ವೇದಶಾಸ್ತ್ರ ವಿದ್ವಾಂಸ ಇರಬೇಕು ಅಂತ ಯಾರಿಗೂ ಬೇಡ. ಎಲ್ಲೋ ಪಕ್ಕದ ಮನೆಯಲ್ಲಿರಬೇಕು, ಪಕ್ಕದ ಮನೆಯಲ್ಲಿ ಬರಬೇಕು ಅವನು ಅನ್ನುವಂತಹ ಯೋಚನೆ ಇದೆ. ಆ ಯೋಚನೆಯನ್ನು ಬಿಟ್ಟರೆ, ಅಂದರೆ ಸರಿಯಾಗಿ ನಮ್ಮ ಮನೆಯಲ್ಲಿ ತಯಾರಾಗಬೇಕು ಅನ್ನೋದನ್ನು ಯೋಚನೆ ಮಾಡಿದರೆ ಅದರಿಂದ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಇದರ ಸಂರಕ್ಷಣೆ ಅನ್ನೋದಾಗುತ್ತೆ. ತುಂಬ ಕಡೆ ಹೀಗೆ ಇದೆ, ಸರ್ವತ್ರೈಷಾ ವಿಹಿತಾ ರೀತಿ ಅಂತ ಶಂಕರರು ಹೇಳ್ತಾರೆ. ಇದಕ್ಕೂ ಹಾಗೇನೆ, ಸರ್ವತ್ರೈಷಾ ವಿಹಿತಾ ರೀತಿ ಹಾಗೇ ಇದೆ. ಬರೀ ಯಾರೋ ಕೆಲವ್ರ ಮನೆಗಳಲ್ಲಿ ಅಂತ ನಾನು ಹೇಳ್ತಿರೋದಲ್ಲ, ತುಂಬ ಜನರ ಮನೆಗಳಲ್ಲೇ ಹಾಗೇ ಇದೆ, ಪಂಡಿತರ ಮನೆಗಳಲ್ಲೇ ಹಾಗಿದೆ. ಬರೀ ಲೌಕಿಕ ಜನರ ವಿಷಯ ಬಿಡಿ, ಅಧ್ಯಯನ ಮಾಡಿದವ್ರ ಮನೆಗಳಲ್ಲೇ ಹಾಗಿದೆ. ಹಾಗಿರಬೇಕಾದ್ರೆ ಇನ್ನು ನಾವು ಬೇರೆಯವ್ರಿಗೆ ಹೇಳುವುದೇ ಹೇಗೆ? ಬೇರೆಯವ್ರ ಬಗ್ಗೆ ಇನ್ನೇನು ಹೇಳಬೇಕು?